ಹಾಯ್ ಹಲೋ ನಮಸ್ಕಾರ. ಇವತ್ತು ನೋಡ್ರಿ ಇಲ್ಲಿ ಇಷ್ಟೊಂದು ಚಪಾತಿ ಎಲ್ಲ ಉಳ್ದಾವು. ಇದರಲ್ಲಿ ಒಂದು ರೆಸಿಪಿ ಮಾಡಕತ್ತೀನಿ. ಸೊ ಏನಂತ ಹೇಳಿ ನೀವು ನೋಡ್ತಾ ಇರ್ರಿ. ಮುಂದೆ ಇದಕ್ಕಂತರ ನಾವು ಚಪಾತಿ ಮುರಿ ಅಂತ ಅಂತೀವಿ ನೋಡ್ರಿ. ಲಿಂಬಿನ ಹಣ್ಣು ಎಲ್ಲೋ ಹೊಂಟ್ತು ನೋಡ್ರಿ. ಇಡ್ರಿ ಹಾಕಿದೆ ನೋಡ್ರಿ ಇದ್ರೊಳಗೆ. ವಾವ್, ಇದು ಇವತ್ತಿಂದ ನಂದು ಲಂಚ್ ಆಗಿ ಹೋಯ್ತು ಇವತ್ತಿಗೆ. ಸೊ ಭಾರಿ ಟೇಸ್ಟಿ ಅಂದರೆ ಟೇಸ್ಟಿ ರೆಸಿಪಿ ಇತ್ತು. ಸೊ ಉಳ್ದಿದ್ದ ಚಪಾತಿನ ವೇಸ್ಟ್ ಮಾಡಲಾರ್ದೆ ಇದನ್ನು ಟೇಸ್ಟ್ ಮಾಡೋದು ನೋಡ್ರಿ. ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದು ಅದನ್ನು ಹಾಕ್ಕೊಂಡೆ, ಆಮೇಲೆ ಕರಿಬೇವು ಹಾಕ್ಕೊಂಡೆ, ಮೆಣ್ಸಿಕಾಯಿ ಕೂಡ ಹಾಕ್ಕೊಂಡೆ. ಸ್ಪೈಸಿ ಕೂಡ ಸ್ವಲ್ಪ ಜಾಸ್ತಿ ಮಾಡೋಣ, 2 ಮೆಣ್ಸಿಕಾಯಿ ಹಾಕೊಳಕತ್ತಿನ ಖಾರನು. ಆಮೇಲೆ ಚಪಾತಿ ಈ ಥರ ಚಾಕುಲೇರೆ ಕಟ್ ಮಾಡಿರಿ, ಇಲ್ಲಾಂದ್ರೆ ಕೈಲೇರೆ ಮುರಿರಿ. ಒಟ್ಟು ಈ ಥರ ಇಷ್ಟಿಷ್ಟು ಪೀಸಸ್ ಮಾಡ್ಕೋರಿ ಚೆಂದಂಗೆ. ಆಮೇಲೆ ಇದು ನೋಡ್ರಿ ಇಲ್ಲಿಗೆ ಬಂತೆಲ್ಲ ಹುರ್ಕೊಂಡು ಆಯ್ತಿವು. ಸೊ ಇದ್ರೊಳಗೆ ನಾನು ಅರ್ಶಿನ ಪುಡಿ ಹಾಕ್ಕೊಂಡೆ. ತಡ್ರಿ ಫಸ್ಟ್ ಚಮಚ ತೆಗಿತೀನಿ, ನಿಮ್ಗೆ ಕರೆಕ್ಟ್ ಕಾಣ್ತೈತಿಲ್ಲ. ಆಮೇಲೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ, ಶೇಂಗಾ ಪೌಡ್ರ್ ಹಾಕ್ಕೊಂಡೆ. ಈ ಶೇಂಗಾ ಪೌಡ್ರದ್ದು ರೆಸಿಪಿನ ಆಲ್ರೆಡಿ ಶೇರ್ ಮಾಡೀನಿ. ಶೇಂಗಾ ಒಳಗೆ ನಾವು ಮತ್ತೆ ಏನೇನು ಹಾಕಿರ್ತೀವಿ ಅಂಥೇಳಿ ಒಮ್ಮೆ ನೀವು ಚೆಕ್ ಮಾಡ್ಕೋರಿ. ಆಮೇಲೆ ನೀರು ಕೂಡ ಹಾಕ್ಕೊಂಡೆ. ಇದನ್ನು ಬಾಯ್ಲ್ ಆಗಕ್ಕೆ ಬಿಡ್ಬೇಕು. ಈಗ ಇದರೊಳಗೆ ನಾವು ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳಕತ್ತೀನಿ. ಆಮೇಲೆ ನೀರೇನಿದೆ ಎಲ್ಲ ಸ್ವಲ್ಪ ಕುದಿ ಬರ್ಬೇಕು ಫಸ್ಟಿಗೆ. ಆಮೇಲೆ ಇದೇನು ಚಪಾತಿ ನಾವೆಲ್ಲ ಮುರ್ಕೊಂಡಿಟ್ಟಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕಾಕತ್ತೀನಿ ನೋಡ್ರಿ. ಸ್ವಲ್ಪ ಭಾರಿ ಮಸ್ತಂದು ಆಗ್ತೈತಿ ಸದ್ಯ ರೆಸಿಪಿ. 2 ಮಿನಿಟ್ಸ್ ಸಾಕ್ರಿ. ಇದು ಬಾಯ್ಲ್ ಆದ್ರೆ ಮ್ಯಾಗಿಗಿಂತನೂ ಜಲ್ದಿ ಆಗುವಂಥ ರೆಸಿಪಿ ಇದು, ಖರೆ ಹೇಳಾಕತ್ತೀನಿ. ಮತ್ತು ಒಮ್ಮೆ ಎಲ್ಲರೂ ಟ್ರೈ ಮಾಡಿರಿ, ಮ್ಯಾಗಿನೇ ಮರ್ತು ಬಿಡ್ತೀರಿ, ಅಷ್ಟು ಟೇಸ್ಟಿ ಆಕೈತಿ. ಯಾರಿಗೆ ಖರೇನೆ ಒಮ್ಮೆ ಟ್ರೈ ಮಾಡೋದೈತಿ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಮಾಡಕ್ಕೆ ಮತ್ತೊಮ್ಮೆ ಬರ್ರಿ. ಆಮೇಲೆ ಇದು ಈ ಥರ ನಾ ಸರ್ವ್ ಮಾಡ್ಕೊಂಡು ಇದೇ ಬಾಯ್ಲ್ ಒಳಗೇನೆ ತಿಂದ್ಬಿಟ್ಟಿದ್ದೆ ನೋಡ್ರಿ. ಮತ್ತೊಮ್ಮೆ ಅಲ್ಲಿ ಬೇರೆ ಪ್ಲೇಟೊಳಗೆ ಹಾಕ್ಕೋಬೇಕಂತ ಹೇಳಿ. ಸೊ ಮೇಲೆ ಒಂದು ಸ್ವಲ್ಪ ಈ ಥರ ಕೊತ್ತಂಬರಿ ಸೊಪ್ಪು ಉದಿಸ್ಕೊಂಡು ಬಿಟ್ರೆ ಆಯಿತು. ಭಾರಿ ಟೇಸ್ಟಿ ಹಿಂಗಾಗಿ ನಾವಂತರ ನಮ್ಮ ಸೈಡ್ ಇದಕ್ಕೆ ಚಪಾತಿ ಮುರಿ ಅಂತ ಅಂತೀವಿ, ಇಲ್ಲ ಮಸಾಲೆ ಚಪಾತಿ ಅಂತೀವಿ. ನಿಮ್ಮ ಕಡೆ ಏನಂತಾರಂತ ಹೇಳಿ ಕಮೆಂಟ್ ಮಾಡಿರಿ. ಇದನ್ನು ಯಾರಾದರೂ ಟ್ರೈ ಮಾಡಿದ್ರಂದ್ರೆ ಕೂಡ ಕಮೆಂಟ್ ಮಾಡಿರಿ, ನಿಮಗೆ ಇದು ಲೈಕ್ ಆಕೈತಿ ಅಂತ ಹೇಳಿ. ನಮ್ದಂತರ ಇದನ್ನು ಒನ್ ಆಫ್ ದಿ ಫೇವ್ರೇಟ್ ರೆಸಿಪಿ ಅಂತ ಹೇಳ್ಬೋದು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ಕೊತಾ ಇರಿ ಲೇಡೀಸ್ ಜಂಕ್ಷನ್. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.